ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ರೀಸೆಂಟ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ತುಂಬಾ ಕಾರ್ಡ್ ಟ್ರಿಕ್ಸ್, ಒಂದ್ 4-5 ಕಾರ್ಡ್ ಟ್ರಿಕ್ಸ್ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೆ. ಸೊ ಎಲ್ಲರೂ ವ್ಯೂವರ್ಸ್ ಕೇಳ್ತಿದ್ರಿ ಕಮೆಂಟ್ ಅಲ್ಲಿ, ಇದು ಹೇಗ್ ಮಾಡೋದು, ಈ ಟ್ರಿಕ್ ಹೇಗೆ, ನೀವು ಪಾಸ್ ಮಾಡಿದ್ರ, ಇಲ್ಲದಿದ್ರೆ ಏನಾದ್ರು ಬ್ಲಫಿಂಗ್ ಇದೆಯಾ ಅಂತ. ಸೊ ಇಲ್ಲ, ಎಲ್ಲಾ ಕಾರ್ಡ್ ಟ್ರಿಕ್ ಹಿಂದೆ ಒಂದು ಲಾಜಿಕ್ ಇದೆ. ಆ ಲಾಜಿಕ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಈಗ ನಾನು ಫಸ್ಟ್ ಟ್ರಿಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನಂತ ಹೇಳಿದ್ರೆ, ನಾನು ನಾರ್ಮಲ್ ಟ್ರಿಕ್ ಹೇಗ್ ಮಾಡ್ತೀನಿ ಅದು ತೋರಿಸ್ತೀನಿ, ಮತ್ತೆ ಅದ್ರ ಬಿಹೈಂಡ್ ಏನ್ ಲಾಜಿಕ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ, ಬನ್ನಿ. ಸೊ ಬನ್ನಿ ಟ್ರಿಕ್ ನೋಡ್ಕೊ ಬರುವ. ಸೊ ಈ ಟ್ರಿಕ್ ಅಲ್ಲಿ 14, 15, 15 ಅಂತ ಕಾರ್ಡ್ ನ ಡಿವೈಡ್ ಮಾಡ್ಕೊಳ್ತೀನಿ. 1, 2, 3, 4, 5, 6, 7, 8, 9, 10, 11, 12, 13, 14. 1, 2, 3, 4, 5, 6, 7, 8, 9, 10, 11, 12, 13, 14, 15. 1, 2, 3, 4, 5, 6, 7, 8, 9, 10, 11, 12, 13, 14, 15. ಓಕೆ, ಸೊ 3 ಡಿವೈಡ್ ಆಗಿದೆ. ಬಾಕಿ ಎಷ್ಟು ಕಾರ್ಡ್ ನನ್ನ ಹತ್ರ ಇದೆ. ಸೊ ಇದರಲ್ಲಿ ನೀವು 3 ಕಾರ್ಡ್ ಚೂಸ್ ಮಾಡ್ತೀರಾ, ನಾನೇ ಚೂಸ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಈ 3 ಕಾರ್ಡ್ ತಗೊಂಡಿದ್ರ, ಇಲ್ಲಿ ಇಟ್ಟಿದ್ದೀನಿ 3 ಕಾರ್ಡ್. ಯಾವ್ದಂತ ನೋಡ್ಕೊಬಿಡಿ, ಕಾಣ್ತುಂಟ? ಹಾ, ಓಕೆನಾ? ಇಲ್ಲಿ ಇಟ್ಟಿದ್ದೀನಿ. ಈ ಬಾಕಿ ಕಾರ್ಡ್ ನಾನು ಇಲ್ಲಿ ಸೈಡ್ ಅಲ್ಲಿ ಇಡ್ತೀನಿ. ಸೊ 14, 15, 15 ಇದೆ. ಸೊ ಏನ್ ಮಾಡ್ತೀನಿ, ಇದನ್ನ ಎನಿ ಆರ್ಡರ್ ಅಲ್ಲಿ, ನಾನು ನೋಡ್ತಿಲ್ಲ, ಶಫಲಿಂಗ್ ಅಲ್ಲಿ ಇದೆ. ಒಂದು ಕಾರ್ಡ್ ನ ತೆಗೆದು ಇದ್ರ ಮೇಲೆ ಇಡ್ತೀನಿ. ಇದರಿಂದ ಈ ಸೆಂಟರ್ ಪೈಲ್ ಇಂದ ಒಂದ್ ಸ್ವಲ್ಪ ತೆಗೆದು, ಎಷ್ಟು ಅಂತ ಗೊತ್ತಿಲ್ಲ, ಇದ್ರ ಮೇಲೆ ಇಡ್ತಿದ್ದೀನಿ. ಇನ್ನೊಂದು ಕಾರ್ಡ್ ತಗೊಂಡು ಸೆಂಟರ್ ಇಡ್ತಿದ್ದೀನಿ. ಇದನ್ನ ತಗೊಂಡು ಇದ್ರ ಮೇಲೆ ಇಡ್ತೀನಿ. ಇದರಲ್ಲೂ ಒಂದು ಹಾಫ್ ಎಷ್ಟು ನಿಮಗೆ ಎಷ್ಟು ಇಷ್ಟ ಬರ್ತದೆ ಅದು. ಬಾಕಿ ಒಂದ್ ಕಾರ್ಡ್ ಇಲ್ಲಿ ಇರ್ತದೆ. ಬಾಕಿ ಇಲ್ಲಿ ಏನಿದೆ ಅದನ್ನ ಇದ್ರ ಮೇಲೆ ಇಡ್ತೀನಿ. ಮತ್ತೆ ಈ 3 ಫೈಲ್ ನ ತಗೊಳ್ತೀನಿ. ಇವಾಗ ಏನಂದ್ರೆ, ಒಂದು ಓಪನ್, ಒಂದು ಕ್ಲೋಸ್ ಆಗಿ ಮಾಡ್ತೀನಿ. ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಓಪನ್, ಸೊ ಈ ಓಪನ್ ಆದ ಕಾರ್ಡ್ ನ ಸೈಡ್ಗೆ ಇಡ್ತೀವಿ ನಾವು. ಪುನಃ ಒನ್ಸ್ ಅಗೇನ್ ಈ ಕ್ಲೋಸ್ ಡೆಕ್ ನ ತಗೊಂಡು ಪುನಃ ಒಂದ್ಸಲ ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್. ಸೊ ಈ ಅಗೇನ್ ಓಪನ್ ಫೈಲ್ ನ ತೆಗೆದ್ಬಿಟ್ಟು ಸೈಡ್ ಇರ್ತಿದೀವಿ. ಪುನಃ ಒನ್ಸ್ ಅಗೇನ್ ಅದೇ ಪ್ರೊಸೆಸ್ ನ ರಿಪೀಟ್ ಮಾಡ್ತೀವಿ. ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್. ಓಕೆ, ಇದನ್ನ ಈಗ ಇರ್ತೀನಿ ಅಗೇನ್. ಇದರಲ್ಲಿ ಅಗೇನ್ ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್. ಸೊ ಈ ಕ್ಲೋಸ್ ಆಗಿದೆ ಏನ್ ಕಾರ್ಡ್ ಇದೆ, ಅದೇ ನೀವು ಫಸ್ಟ್ 3 ಸೆಲೆಕ್ಟ್ ಮಾಡಿದ ಕಾರ್ಡ್ಗಳು. ಕರೆಕ್ಟ್ ಅಲ್ಲ? ಹಾಯ್ ಆಲ್. ಸೊ ಈ ಟ್ರಿಕ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಕ್ ನಾನ್ ಬಂದಿದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾರ್ಮಲ್ ಫಸ್ಟ್ 14, 15, 15 ಡಿವೈಡ್ ಮಾಡ್ಕೊಳ್ಳೋಣ. 1, 2, 3, 4. ಸೊ ಇಲ್ಲಿ 14, 15, 15 ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇದ್ರಲ್ಲಿ 3 ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಬೇಕಲ್ಲ. ಸೊ ನಾನು ರ್ಯಾಂಡಮ್ ಆಗಿ 3 ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದಿಷ್ಟಿಟ್ಮೇಲೆ ನಿಮ್ಮ ಹತ್ರ ಯಾವಾಗ್ಲೂ 5 ಕಾರ್ಡ್ಸ್ ಉಳಿಯೋದು. ಓಕೆನಾ? ಸೊ ಈ 3 ಕಾರ್ಡ್ಸ್ ಅಲ್ಲಿ, ಸೊ ಫಸ್ಟ್ ಕಾರ್ಡ್ ನ ನಾವು ಫಸ್ಟ್ ಡೆಕ್ ಅಲ್ಲಿ ಇಡ್ಬೇಕಲ್ವಾ. ಸೊ ಇದನ್ನ ಇಲ್ಲಿ ಇಡ್ತೀನಿ. ಸೊ ದಿಸ್ ಇಸ್ ಇನ್ 15 ಪೊಸಿಷನ್. ನಾನು ನಿಮ್ಗೆ ತೋರ್ಸಕ್ಕೆ ಅಂತ ಈ ತರ ಇಡ್ತಾ ಇದ್ದೀನಿ. ಈ ಪೊಸಿಷನ್ ಅಲ್ಲಿ ಇಡ್ತೀನಿ. ಓಕೆನಾ? ಸೊ ಇದರಿಂದ ಹಾಫ್ ಅಂತ ಇತ್ತಲ್ಲ, ಸೊ ಎನಿ ಹಾಫ್ ರ್ಯಾಂಡಮ್ ಆಗಿ ಹಾಫ್ ತೆಗ್ದು ಇಲ್ಲಿ ಇಡ್ತೀನಿ. ಇನ್ನೊಂದ್ ಕಾರ್ಡ್ ನ ನಿಮಗ್ ತೋರ್ಸಕ್ಕೆ ಅಂತ ಉಲ್ಟಾ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಫ್ ನ ತೆಗ್ದು ಇದ್ರಲ್ಲಿ ಇಡ್ಬೇಕು. ಸೊ ಇದು ಇಲ್ಲಿ ಉಳಿಯುತ್ತೆ. ಕರೆಕ್ಟಾ? ಈಗ ಉಳ್ದಿರೋ 5 ಕಾರ್ಡ್ಸ್, ಈ 5 ಕಾರ್ಡ್ಸ್ ನ ಇದ್ರ ಮೇಲೆ ಇಡ್ಬೇಕು. ಸೊ ಈ 5 ಕಾರ್ಡ್ಸ್ ನ ಇದ್ರ ಮೇಲೆ ಇಟ್ರೆ ದಿಸ್ ವಿಲ್ ಬಿ 6th ಪೊಸಿಷನ್. ಕರೆಕ್ಟಾ? ಈಗ ಇದನ್ನ ಬಿಡಿ. ಈಗ ಇಲ್ಲಿರೋ ಮಧ್ಯ ಕಾರ್ಡ್ ಯಾವ ಪೊಸಿಷನ್ ಅಲ್ಲಿ ಇದೆ ನನಗೆ ಗೊತ್ತಿಲ್ಲ, ಬಟ್ ಐ ನೋ ದಿಸ್ ಇಸ್ ಇನ್ 6th ಪೊಸಿಷನ್. ಸೊ ಇಲ್ಲೂ ತಗೊಂತಾ ಇದ್ದೀನಿ. ಸೊ ಈ ಪೊಸಿಷನ್ ಯು ಕ್ಯಾನ್ ಗೆಸ್. ಕರೆಕ್ಟಾ? ಬಿಕಾಸ್ ಯು ಹ್ಯಾವ್ 52 ಕಾರ್ಡ್ಸ್ ಅಲ್ಲ. 52 ಕಾರ್ಡ್ಸ್ ಅಲ್ಲಿ ಇದು ಎಂಡಿಂಗ್ 15th ಪೊಸಿಷನ್ ಅಲ್ಲಿ ಇದೆ. ಸೊ ಆಬ್ವಿಯಸ್ಲಿ ದಿಸ್ ವಿಲ್ ಬಿ, ಇಲ್ಲಿಂದ ಹೋಗ್ಬೇಕಾದ್ರೆ ಇದು 38th ಪೊಸಿಷನ್ ಅಲ್ಲಿ ಇರುತ್ತೆ. ಈ ಕಡೆಯಿಂದ 15th ಅಂದ್ರೆ, ಸೊ ಆಬ್ವಿಯಸ್ಲಿ 52 ಅಲ್ವಾ. ಈ ಕಡೆಯಿಂದ ದಿಸ್ ವಿಲ್ ಬಿ 38th ಪೊಸಿಷನ್. ಫ್ಲಾಶ್ ಬ್ಯಾಕ್. ಸೊ ದಿಸ್ ವಿಲ್ ಬಿ ಎಷ್ಟನೇ ಪೊಸಿಷನ್? 38 ಪೊಸಿಷನ್ ಅಂದ್ರೆ ಮೇಲಿಂದ ಹೋಗುತ್ತೆ. ಸೊ
ಇದ್ರಲ್ಲಿ ಇಟ್ಕೊಂತಿದ್ದೀನಿ. ಸೊ ಫಸ್ಟ್ ಕಾರ್ಡ್ ನನಗೆ ಗೊತ್ತು, ಇಟ್ ಇಸ್ ಇನ್ 6th. ಸೊ ಲಾಸ್ಟ್ ಕಾರ್ಡ್ ಗೊತ್ತಿರೋದು ಇಟ್ ಇಸ್ ಇನ್ 38th ಪೊಸಿಷನ್. ಸೊ 6 38 ಅಲ್ಲ. ಸೊ 6 ಮತ್ತೆ 38 ಮಧ್ಯ ಬರೋದು ಇಸ್ ನಥಿಂಗ್ ಬಟ್ 22, ಕರೆಕ್ಟಾ? ಸೊ ನಂದು ಈ ಕಾರ್ಡ್ 22 ಪೊಸಿಷನ್ ಅಲ್ಲಿ ಇರುತ್ತೆ. ಓಕೆನಾ? ಅದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. 1 2 3 4 5. ಫಸ್ಟ್ ಕಾರ್ಡ್ ಇಸ್ ಇನ್ 6th ಪೊಸಿಷನ್, ಕರೆಕ್ಟಾ? 7 8 9 10 11 12 13 14 15 16 17 18 19 20 21 22 ಪೊಸಿಷನ್ ನಲ್ಲಿ ಐ ಹ್ಯಾವ್ ಮೈ ಸೆಕೆಂಡ್ ಕಾರ್ಡ್. 23 24 25 26 27 28 29 30 31 32 33 34 35 36 38 ಅಲ್ಲಿ ಐ ಹ್ಯಾವ್ ಮೈ ಥರ್ಡ್ ಕಾರ್ಡ್. ಸೊ ಆಲ್ ದಿ 3 ಕಾರ್ಡ್ಸ್ ಆರ್ ಇನ್ ಈವನ್ ಪೊಸಿಷನ್. ಸೊ ನಾನು ಇಲ್ಲಿ ಓಪನ್ ಕ್ಲೋಸ್ ಮಾಡ್ಕೊಂಡು ಎಷ್ಟ್ ಸತಿ ಹೋದ್ರು ನಂದಿರೋ ಈವನ್ ಕಾರ್ಡ್ಸ್ ಈ ಪೊಸಿಷನ್ ಅಲ್ಲೇ ಬರುತ್ತೆ. ಅಂಡ್ ನೆಕ್ಸ್ಟ್ ಟೈಮ್, ಸೊ ಇದು ಆಲ್ರೆಡಿ ಆಬ್ವಿಯಸ್ಲಿ ಈ ಪೊಸಿಷನ್ಸ್ ಅಲ್ಲಿ ನಮ್ ಕಾರ್ಡ್ ಇರಲ್ಲ, ಸೊ ಇದನ್ನ ಬಿಟ್ಬಿಡ್ತೀವಿ. ಉಳ್ದಿರೋ ಕಾರ್ಡ್ಸ್ ನ ತಗೊಂತೀವಿ, ಮತ್ತೆ ಓಪನ್ ಕ್ಲೋಸ್ ಮಾಡ್ತೀವಿ, ಮತ್ತೆ ಈವನ್ ನಂಬರ್ ಬರೋದ್ರಿಂದ ನಮ್ ಕಾರ್ಡ್ ಇಲ್ಲೇ ಇರುತ್ತೆ. ಹಾಗಾಗಿ ಲಾಸ್ಟ್ ಉಳಿಯೋ 3 ಕಾರ್ಡ್ಸ್ ನಮ್ ಕಾರ್ಡ್. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಲಾಜಿಕ್ ಬಿಹೈಂಡ್ ಇಟ್. ಸೆಕೆಂಡ್ ಟ್ರಿಕ್ಸ್ ನಾನೇ ಮಾಡ್ತಾ ಇದ್ದೀನಿ. ಸೊ ನಾನು ಸೆಕೆಂಡ್ ಟ್ರಿಕ್ ಮಾಡ್ತೀನಿ, ಲಾಜಿಕ್ ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ಸೊ ಸೆಕೆಂಡ್ ಟ್ರಿಕ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಶಫಲ್ ಮಾಡ್ಕೊಳ್ಳೋಣ. ಐ ಆಮ್ ನಾಟ್ ಪ್ರೋ ಅಟ್ ದಿಸ್. ಅದಕ್ಕೆ ಈ ತರ ಶಫಲ್ ಮಾಡ್ಕೊಳ್ಳೋಣ. ಒಂದು ಕಾರ್ಡು ಜಂಬಲ್ ಅಪ್ ಆಗಿದೆ. ಓಕೆ ಓಕೆ, ಶಫಲ್ ಮಾಡಿದ್ದೀನಿ. ಸೊ ಸೆಕೆಂಡ್ ಟ್ರಿಕ್ ನೇಮ್ ಬಂದ್ಬಿಟ್ಟು ಕಾರ್ಡ್ ಟ್ರಿಕ್ ಅಂತ. ಓಕೆ, CARDTRICK, ಕಾರ್ಡ್ ಟ್ರಿಕ್ ಅಂತ ಹೇಳಿ. ಸೊ ನಾನು ಟ್ರಿಕ್ ಮಾಡಿ ತೋರಿಸ್ತೀನಿ ಫಸ್ಟ್. ಸೊ ಕಾರ್ಡ್ ಟ್ರಿಕ್ ಅದನ್ನ ಕೌಂಟ್ ಮಾಡ್ಬೇಕು. CARDTRICK. ಸೊ ಈ ಕಾರ್ಡ್ ನ ನಿಮಗ್ ತೋರಿಸ್ತಾ ಇದ್ದೀನಿ, ನಾನ್ ನೋಡ್ತಾ ಇಲ್ಲ. ಓಕೆನಾ? ಇಲ್ಲಿ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಈ ಕಾರ್ಡ್ಸ್ ನ ಇಡ್ತಿದ್ದೀನಿ. ಇನ್ನು ಶಫಲ್ ಮಾಡಂಗಿಲ್ಲ, ಆಯ್ತಾ? ಈಗ ಐಲ್ ಗೋ ಹೆಡ್ ಅಂಡ್ ಕೌಂಟ್ ಇಟ್. ಈ ತರ 4 ಸೆಟ್ ಅಲ್ಲಿ ಮಾಡ್ಕೊಂತಾ ಇದೀನಿ. ಲೈಕ್ ಐಲ್ ಗೋ ಹೆಡ್ ಅಂಡ್ ಅರೇಂಜ್ ಇಟ್ ಲೈಕ್ 10 9 8 7 6 ಆ ತರ ಅರೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ JKQ ನ 10 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. A ನ ಬಂದ್ಬಿಟ್ಟು 1 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆನಾ? ಸೊ ಐಲ್ ಗೋ ಹೆಡ್ ಅಂಡ್ ಕೌಂಟ್ ಇಟ್ ಲೈಕ್ ದಿಸ್: 10 9 8 7 6 5 4 3 2 1. ಸೊ ಇಷ್ಟರಲ್ಲೂ ನಾನು ಕೌಂಟ್ ಮಾಡಿದಂತ ನಂಬರ್ಸ್ ಇಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಐ ಆಮ್ ಕ್ಲೋಸಿಂಗ್ ಇಟ್. ಓಕೆನಾ? ನೆಕ್ಸ್ಟ್ ಇಲ್ಲಿ 10 ಅಕಸ್ಮಾತ್ 10 ಬಂದ್ರೆ ಐ ಹ್ಯಾವ್ ಟು ಸ್ಟಾಪ್ ಇಟ್, ಆಯ್ತಾ? ಬಟ್ 10 ಬರ್ತಾ ಇಲ್ಲ, ಸೊ ಐ ಕಂಟಿನ್ಯೂ. 9 8 7 6 5 4 3 2 1. ಸೊ ಇಲ್ಲೂ ಯಾವ ಕಾರ್ಡ್ಸು ಬಂದಿಲ್ಲ, ಐ ಆಮ್ ಕ್ಲೋಸಿಂಗ್ ಇಟ್. ನೆಕ್ಸ್ಟ್ 10 9 8 7 6 5 4 3 2 1. ಇಲ್ಲೂ ಯಾವುದು ಬಂದಿಲ್ಲ, ಐ ಆಮ್ ಕ್ಲೋಸಿಂಗ್ ಇಟ್. 10 9 8 7 6 5 5 ಬಂತು, ಸೊ ಐ ಆಮ್ ಸ್ಟಾಪಿಂಗ್ ಇಟ್. ಕ್ಲೋಸ್ ಆಗಿರೋ ಅಂತ ನಂಬರ್ಸ್ ನ ಐ ನಾಟ್ ಗೋ ಹೆಡ್ ಅಂಡ್ ಕೌಂಟ್ ಇಟ್, ಆಯ್ತಾ? ಸೊ ಇದು ಕ್ಲೋಸ್ ಇದೆ, ಇದು ಕ್ಲೋಸ್ ಇದೆ, ಇದು ಕ್ಲೋಸ್ ಇದೆ. ಸೊ ಇದು ನನಗ್ ಬೇಡ, ಇದು ಮಾತ್ರ ಓಪನ್ ಇರೋದು. ಅಂಡ್ ದಿಸ್ ಇಸ್ 5 ಆಗಿರೋದ್ರಿಂದ ಐ ವಿಲ್ ಕೌಂಟ್ ಇಟ್ ಓವರ್ ಹಿಯರ್. 5th ಕಾರ್ಡ್ ವಿಲ್ ಬಿ ಮೈ ಕಾರ್ಡ್. ಓಕೆನಾ? ಸೊ 1 2 3 4 5. ಸೊ ಇಲ್ಲಿ ಬಂದ್ಬಿಟ್ಟು ನನ್ಗೆ ಒಂದೇ ಒಂದು ಇತ್ತಾಯ್ತಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ಗೆ 2ಗೆ 2A ಬಂತ ಅನ್ಕೊಳ್ಳಿ. ಆಗ ಐ ವಿಲ್ ಗೋ ಹೆಡ್ ಅಂಡ್ ಕೌಂಟ್ ಇಟ್ ಲೈಕ್ 5 + 2 ದಟ್ ಇಸ್ 7. 7th ಕಾರ್ಡ್ ವಿಲ್ ಬಿ ಮೈ ಪೊಸಿಷನ್. ಆ ತರ ಕೌಂಟ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಎ ಟ್ರಿಕ್ ಅಂಡ್ ಲಾಜಿಕ್ ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಗೈಸ್ ಬನ್ನಿ, ಈಗ ಕಾರ್ಡ್ ಟ್ರಿಕ್ ನೋಡ್ಕೊ ಬಂದ್ರಿ. ಈಗ ಅದನ್ನ ಅನಲೈಸ್ ಮಾಡೋ, ಹೇಗ್ ಬರ್ತದೆ ಆ ಟ್ರಿಕ್ ಇಂದ ಏನ್ ಲಾಜಿಕ್ ಇದೆ ಅಂತ. ಸೊ ಈಗ ನಾವ್ ಏನ್ ಮಾಡ್ತೀವಿ, ಫಸ್ಟ್ ತಗೊಳ್ಳೋದು ಕಾರ್ಡ್ ಟ್ರಿಕ್ ಅಂತ ಹೇಳಿ. ಕಾರ್ಡ್ CARDTRICK. ಓಕೆ, ಹಿಂಗ್ ತಗೊಂಡಿದ್ವಲ್ಲ. ಸೊ ಇಲ್ಲಿ ಎಷ್ಟು ಕಾರ್ಡ್ ಇದೆ ಅಂತ ಹೇಳಿದ್ರೆ 9 ಕಾರ್ಡ್ಸ್ ಇದೆ. ಹೇಗೆ ಅಂತ ಹೇಳಿದ್ರೆ CARDTRICK. ಸೊ ಈಗ ನಾವು 9th ಕಾರ್ಡ್ ನ ತಗೊಂಡಿದ್ದೀವಿ. ಸೊ ಈ 9th ಕಾರ್ಡ್ ನ ತಗೊಂಡಿದ್ದೀವಿ. ಓಕೆನಾ? ಸೊ ನಾವೀಗ ಇದ್ರ ಮೇಲೆ ಇಟ್ಟಾಗ, ಈ ಡೆಕ್ ನ ಇದ್ರ ಮೇಲೆ ಇಟ್ಟಾಗ 52 ಕಾರ್ಡ್ಸ್ ಅಲ್ಲಿ ಕೆಳಗಿಂದ 9th ಇದ್ರೆ ಮೇಲ್ಗಡೆಯಿಂದ 52 - 9 ಅಂದ್ರೆ 44th ಕಾರ್ಡ್ ಇದಾಗಿರ್ತದೆ. ಓಕೆನಾ? ಈಗ ನಾವು ಯಾವ ಕಾರ್ಡ್ ತೋರಿಸ್ಬೇಕಂದ್ರೆ 44th ಕಾರ್ಡ್ ತೋರಿಸ್ಬೇಕು.
ಓಕೆನಾ. ಸೊ ಆ 44 ನ ಇಲ್ಲಿ ಹೆಂಗ್ ತರಿಸ್ತೀನಿ ಅಂತ ನೋಡಿ. ಈಗ ಅದೇ ಕ್ಯಾಲ್ಕುಲೇಷನ್ 10 9 8 ಅಂತ. ಸೊ 10 ಗೆ 10 ಬಂದಿದೆ. ಓಕೆನಾ. ಪುನಃ 10 9 8 7. ಓಕೆ, 7 ಗೆ 7 ಬಂದಿದೆ. 10 9 8 7 6 5 ಸಾರಿ 4 3 2 1. ಸೊ ಯಾವ್ದು ಬಂದಿಲ್ಲ ಅಂತ ಹೇಳಿದಾಗ ನಾವು ಕ್ಲೋಸ್ ಮಾಡ್ತೀವಿ. ಓಕೆನಾ. 10 9 8 7 6 5 4 3 2 1 ಯಾವ್ದು ಬಂದಿಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಮಾಡ್ತೀವಿ. ಸೊ ಇದರಲ್ಲಿ ಏನ್ ಲಾಜಿಕ್ ಇದೆ ಅಂತ ಹೇಳಿದ್ರೆ ನಾವು ಇವೆರಡನ್ನ ಆಡ್ ಮಾಡ್ತೀವಿ. ನಿಮಗೆ ಗೊತ್ತಿರಬಹುದು 44th ಕಾರ್ಡ್ ಇದಾಗಿರುತ್ತದೆ. ಸೊ ಈ ಕ್ಯಾಲ್ಕುಲೇಷನ್ ಏನಾಯ್ತು, J+7 10+7 ಅಂದ್ರೆ 17 ಆಯ್ತು. ಓಕೆನಾ. ಬಟ್ ಈಗ 44th ಕಾರ್ಡ್ ಅಲ್ಲಿ ಹೇಗ್ ಬರ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು 10 ಕಾರ್ಡ್ ತಗೊಂಡಿದ್ವಿ +1 ಮೇಲೆ ಇಟ್ಟಿದ್ದೀವಿ ಕ್ಲೋಸ್ ಮಾಡಕ್ಕೆ. ಸೊ 11 ಕಾರ್ಡ್ ಇಲ್ಲಿದೆ. ಇಲ್ಲಿ ಸಹ ಅದೇ ತರ 10 ಬಂದಿಲ್ಲ, +1 ಇಟ್ಟಿದ್ವಿ, 11 ಕಾರ್ಡ್ ಇದೆ. ಇದರಲ್ಲಿ 1 2 3 4 ಕಾರ್ಡ್ ಇದೆ. ಸೊ ಇಲ್ಲಿ ಏನಾಯ್ತು 11 11 22 22 + 4 26 ಅಂಡ್ ಇಟ್ ಇಸ್ 27. ಹೌದಲ್ಲ. 27 ಕಾರ್ಡ್ಸ್ ಇದೆ ಪ್ಲಸ್ 17 ಅಂತ ನಂಬರ್ ತಗೊಂಡಿದ್ವಿ. 10 + 7 ಸೊ 17. 27 + 7 ಅಂದ್ರೆ 44. ಆ ಲಾಜಿಕಲಿ ಈ 44th ಕಾರ್ಡ್ ನ ನಾವು ಹಿಡಿಯೋದು. ಈಗ ನಾವು ಕಾರ್ಡ್ಸ್ ಬಿಟ್ಟಿದ್ವಿ, 17 ನಂಬರ್ ಮಾತ್ರ ತಗೊಳ್ತಿದ್ವಿ. 1 2 3 4 5 6 7 8 9 10 11 12 13 14 15 16 17. ಓಕೆನಾ. ಸೊ ಇದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಹೇಗೆ 44 ಅದು ಇದು ಅಂತ. ಸೊ ಇನ್ನೊಂದ್ಸಲ ಮಾಡ್ತೀನಿ, ಪುನಃ ಬನ್ನಿ, ಕ್ವಿಕ್ ಆಗಿ ಮಾಡ್ಬಿಡ. CARDTRICK. ಸೊ 9th ಕಾರ್ಡ್ ಅಗೇನ್ ಇದು. ಓಕೆನಾ. ಇದರ ಮೇಲೆ ಇಟ್ಟಿದ್ದೀನಿ, ಇದರ ಮೇಲೆ ಕೌಂಟ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ ಆಗ್ಲೇ ಹೇಳ್ದಂಗೆ 44th ಕಾರ್ಡ್ ನಾವು ಗೆಸ್ ಮಾಡ್ಬೇಕಾದ ಕಾರ್ಡ್. ಸೊ ಇವಾಗ 10 9 8 ಮಾಡುವ. 10 9 8 7 6 5 4 3 2. ಸೊ ಸೆಕೆಂಡ್ ಪೊಸಿಷನ್ಲೇ ಬಂತು, ಇಲ್ಲಿದೆ. ಪುನಃ ಅಗೇನ್ 10 9 8 7 6 5 4 3 2 1. ಸೊ ಇಲ್ಲಿ ಬಂದಿಲ್ಲ. ಇಲ್ಲಿ ಬರೋದಿದ್ದಾಗ ವಿ ಆರ್ ಕ್ಲೋಸಿಂಗ್ ಅ ಕಾರ್ಡ್. ಪುನಃ 10 9 8 8 ಪೊಸಿಷನ್ಲಿ 8 ಬಂತು. 10 9 8 7 6 5 4 3 2 1. ಸೊ ಇದ್ರಲ್ಲಿ ಬಂದಿಲ್ಲ. ಸೊ ವಿ ಆರ್ ಕ್ಲೋಸಿಂಗ್ ಅ ಕಾರ್ಡ್. ಸೊ ಇದಿಷ್ಟ ಆಯ್ತಲ್ಲ. ಸೊ ಈಗ ನಿಮಗೆ ಗೊತ್ತು 8 + 2 10 ಇಲ್ಲಿ 10th ಕಾರ್ಡ್ ಅಲ್ಲಿ ಇದೆ ಅಂತ. ಬಟ್ ಈ 44 ಹೇಗ್ ಬರ್ತದೆ ಅಂತ ನಿಮಗೆ ಗೊತ್ತಾಯ್ತಿಲ್ಲ, ರೈಟ್. ಈಗ ನಾವು 2 ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಕಾರ್ಡ್ ಇದೆ ಅಂತ ಹೇಳಿದ್ರೆ 1 2 3 4 5 6 7 8 9. ಇಲ್ಲಿ 9 ಕಾರ್ಡ್ಸ್ ಇದೆ. ಈ ಕ್ಲೋಸ್ ಮಾಡಿದ್ರಲ್ಲಿ ಯಾವಾಗಲೂ 11 ಇರ್ತದೆ. 11 + 9 20 21 22 23 23 ಪ್ಲಸ್ ಇದರಲ್ಲಿ ಹೆಂಗಿದ್ರು 10 + 1. ಸೊ ಇಲ್ಲಿ 23 ಆಯ್ತು. ಇದರಲ್ಲಿ 11 ಇದೆ ಅಂತ ಗೊತ್ತು. ಸೊ 34 ಆಯ್ತು. ಸೊ 34 ಕಾರ್ಡ್ಸೇ ಇದೆ ಪ್ಲಸ್ 10 ವ್ಯಾಲ್ಯೂ 44. ಸೊ ಇದರಲ್ಲಿ 44th ಕಾರ್ಡೇ ಬರ್ತದೆ. ಈಗ ನಾವೀಗ ಇದೇನ್ ನಂಬರ್ ಇದೆ ಅದನ್ನ 10 1 2 3 4 5 6 7 8 9 10. ಸೊ ಇದೇ ಕಾರ್ಡ್ ಬರ್ತದೆ, 44th ಕಾರ್ಡೇ ಬರ್ತದೆ ಇದೇ ಲಾಜಿಕಲ್ ಮಾಡಿದಾಗ. ಸೊ ಇದರ ಹಿಂದೆ ಇರೋ ಲಾಜಿಕ್ ಇದು. ಗೈಸ್, ಫಸ್ಟ್ ಅಂಡ್ ಸೆಕೆಂಡ್ ಟ್ರಿಕ್ ನೋಡಿದ್ರಿ, ಖುಷಿಯಾಗಿದ್ದೀರಾ ಅನ್ಕೋತೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಥರ್ಡ್ ಟ್ರಿಕ್ ನೋಡುವ. ಸೊ ಒಂದು ಶಫಲ್ ತಗೊಳ್ತಿದ್ದೀನಿ, ನೀಟಾಗಿ ಒಂದು ಶಫಲ್. ಸೊ ಇದರಲ್ಲಿ ಏನಿಲ್ಲ, ನೀವೇ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿ. ಈ ಕಾರ್ಡ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತ ನಾನು ಗೆಸ್ ಮಾಡ್ತೀನಿ. ಯಾವ್ದು ಬೇಕಾದ್ರೆ ತಗೊಳ್ಳಿ, ತೋರಿಸ್ಬಿಡಂಗೆ. ಓಕೆನಾ. ಸೊ ಇದ್ರ ಮೇಲೆ ಇಡಿ. ಸೊ ಯಾವ ಕಾರ್ಡ್ ಅಂತ ನನಗೆ ಗೊತ್ತಿಲ್ಲ. ಈಗ ನಾವೊಂದು ಕ್ಲೀನ್ ಆಗಿ ಒಂದು ಶಫಲ್ ಮಾಡ್ಕೋಬೇಕು. ಓಕೆನಾ. ಇನ್ನೊಂದು ರೌಂಡ್ ಮಾಡ್ಕೊಳ್ಳಿ. ಸಾರಿ, ಶಫಲ್ ಅಲ್ಲಿ ಸ್ವಲ್ಪ. ಓಕೆ, ಈಗ ಇನ್ನೊಂದು ಶಫಲ್ ಮಾಡಿ. ಈಗ ಏನಿಲ್ಲ, ನೀವು ಯಾವ ಕಾರ್ಡ್ ಅಂತ ನಾನು ಎಲ್ಲೂ ನೋಡಿಲ್ಲ. ಸೊ ನಿಮ್ ಕಾರ್ಡ್ ಯಾವ್ದು ಅಂತ ನಾನು ಗೆಸ್ ಮಾಡ್ತೀನಿ. And this is your card. Oh my God! ಓಕೆನಾ. ಇದು ಹೇಗ್ ಮಾಡಿದೆ ಅಂತ ಹೇಳೋದು ಈಗ ತೋರಿಸ್ತೀನಿ. ಬನ್ನಿ ಆ ಟ್ರಿಕ್ ನ ಹೇಗೆ ಸಾಲ್ವ್ ಮಾಡೋದು ನೋಡುವ. ಸೊ ನಾನೀಗ ನಿಮಗೆ ಕಾರ್ಡ್ ತೋರಿಸಿರ್ತೀನಿ. ಓಕೆನಾ. ಈಗ ನೀವೊಂದು ಕಾರ್ಡ್ ತಗೊಂಡಿರ್ತೀರಾ. ಈ ಕಾರ್ಡ್ ತಗೊಳ್ಳೋ ಗ್ಯಾಪ್ ಅಲ್ಲಿ ನಾವು ಈ ಲಾಸ್ಟ್ ಕಾರ್ಡ್ ನ ನೋಡಿರ್ಬೇಕು, ಯಾವ ಕಾರ್ಡ್ ಅಂತ. ಓಕೆನಾ. ಈ ಲಾಸ್ಟ್ ಕಾರ್ಡ್ ಯಾವ್ದನ್ನ ನೋಡಿರ್ಬೇಕು. ಸೊ ಇವಾಗ ನೀವು ಈ ಕಾರ್ಡ್ ನ ಇದ್ರ ಮೇಲೆ ಇಡ್ತಿದ್ದೀರಾ.
ಸೊ ನಾವೀಗ ಶಫಲ್ ಮಾಡ್ಬೇಕು. ಈಗ ಎಲ್ಲಾ ತರ ಶಫಲ್ ಮಾಡಕ್ಕಾಗಲ್ಲ, ದಿಸ್ ಶಫಲ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ನಾವು ಹಿಂಗೆ ಇಟ್ಕೊಂಡಿರುವಾಗ ಟಕ್ಕಂತ 2 ಕಾರ್ಡ್ ಎಳಿಬೇಕು. ಈ 2 ಕಾರ್ಡ್ ಯಾವ್ದಲ್ಲ ಹೇಳಿ? ಒಂದು ನೀವು ನಾನ್ ತೋರಿಸಿದ ಕಾರ್ಡ್ ಫಸ್ಟ್, ಇನ್ನೊಂದು ನೀವು ನೋಡಿದ ಕಾರ್ಡ್. ಅರ್ಥ ಆಯ್ತಲ್ಲ? ಸೊ ಇದು ನಾನ್ ನೋಡಿದ್ದು ಕೆಳಗೆ, ಇದು ನೀವು ಮೇಲೆ ಇಟ್ಟಿದ್ದು. ಸೊ ಇವೆರಡು ಕೆಳಗೆ ಬಂತು. ಓಕೆನಾ? ಮತ್ತೆ ಏನಿಲ್ಲ, ನಾರ್ಮಲ್ ಆಗಿ ಶಫಲ್ ಮಾಡ್ತಾ ಬನ್ನಿ. ಓಕೆನಾ? ನಾರ್ಮಲ್ ಶಫಲ್ ಆಯ್ತು. ಈಗ ಆ ಕಾರ್ಡ್ ಮೇಲೇನೆ ಇದೆ. ಈಗ ಇನ್ನೊಂದು ರೌಂಡ್ ಶಫಲ್ ಮಾಡಿ. ಓಕೆನಾ? ಈಗ ಶಫಲ್ ಆಗತ್ತಿಗೆ ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು, ಆ 2 ಕಾರ್ಡ್ ನ ಕಾನ್ಸಂಟ್ರೇಟ್ ಮಾಡಿ. 3 ಆಫ್ ಹಾರ್ಟ್ಸ್ ಅಂಡ್ 7 ಆಫ್ ಡೈಸ್. ಓಕೆ, ಸೊ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. 3 ಆಫ್ ಹಾರ್ಟ್ಸ್ ಇಲ್ಲಿ ಬಂತು. ಆಗ ನೆಕ್ಸ್ಟ್ ಕಾರ್ಡೇ ಅದು ನಿಮ್ ಕಾರ್ಡ್ ಅಂತ ಗೊತ್ತಿರ್ತದೆ. ಸೊ ಹಿಯರ್ ಇಸ್ ಯುವರ್ ಕಾರ್ಡ್. ಡನ್. ಸೊ ಯಾ 3 ಟ್ರಿಕ್ಸ್ ನ ನೋಡ್ಕೊ ಬಂದ್ರಿ. ಹೋಪ್ ಯು ಆರ್ ಲೈಕಿಂಗ್ ಇಟ್. ಈಗ ನಾನು 4th ಟ್ರಿಕ್ ತೋರಿಸ್ತಿದ್ದೀನಿ. ದಿಸ್ ವಿಲ್ ಬಿ ದಿ ಫೈನಲ್ ಟ್ರಿಕ್ ಫಾರ್ ದಿ ಡೇ. ಸೊ ನಿಮ್ಗೆ ಈ ಟ್ರಿಕ್ಸ್ ಇಷ್ಟ ಆಗ್ತಿದ್ರೆ, ಇನ್ನೂ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಯಾ ತಡ ಮಾಡ್ದಿರಾ 4th ಟ್ರಿಕ್ ಹೋಗೋಣ. ಈಗ 4th ಟ್ರಿಕ್ ಸೇಮ್ ಸೆಟ್ ಆಫ್ 52 ಕಾರ್ಡ್ಸ್, ಬಟ್ ನಾನಿಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆಯ್ತಾ? 52 ಕಾರ್ಡ್ಸ್ ಅಲ್ಲಿ 26 ಇಲ್ಲಿ 26 ಕಾರ್ಡ್, ಇಲ್ಲಿ 26 ಕಾರ್ಡ್ ನ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಈಗ ಯಾರಿಗಾದ್ರೂ ನೀವು ಕರೆದ್ಬಿಟ್ಟು ಲೈಕ್ ಯಾವ್ದಾದ್ರು ಒಂದ್ ಪೈಲ್ ಅಲ್ಲಿ ಹಾಫ್ ನ ತೆಗೀರಿ ಅಂತ ಹೇಳಿ. ಹಾಫ್ ಆರ್ ಇಟ್ಸ್ ಲೆಫ್ಟ್ ಟು ದಮ್, 1 2 ಎಷ್ಟಾದ್ರೂ ಕಾರ್ಡ್ಸ್ ಅವ್ರು ತೆಗೀಲಿ. ಸೊ ಇಲ್ಲಿ ನಾನೇ ತೆಗಿತಾ ಇದ್ದೀನಿ. ಸೊ ಯಾ, ಸೊ ಇಷ್ಟು ಕಾರ್ಡ್ಸ್ ನಾನು ತೆಗ್ದೆ. ಓಕೆನಾ? ಸೊ ಈಗ ಜಾಸ್ತಿ ಇರೋ ಕಾರ್ಡ್ಸ್ ನ ನಿಮ್ ಯಾರು ತೆಗೆದ್ರೋ ಅಥವಾ ಯಾರಿಗಾದ್ರೂ ಒಬ್ರಿಗೆ ಹಿಂಗ್ ತೋರಿಸಿ. ಲೆಟ್ ದಮ್ ಸೆಲೆಕ್ಟ್ ಎನಿ 1 ಕಾರ್ಡ್. ಸೊ ನಾನು ಸುಮ್ನೆ ಹಿಂಗ್ ಈ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ಕಾರ್ಡ್ ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಇದ್ರ ಮೇಲೆ ಇಡಕ್ ಹೇಳಿ. ಓಕೆನಾ? ಈಗ ಇದ್ರ ಮೇಲೆ ಇಟ್ಮೇಲೆ ಮಿಕ್ಕಿರೋ ಕಾರ್ಡ್ಸ್ ನ ಕೀಪ್ ಇಟ್ ಆನ್ ದಟ್. ಓಕೆನಾ? ಈಗ ಮೇಲೆ ಕಾರ್ಡ್, ಕೆಳಗಡೆ ಕಾರ್ಡ್ ಹಿಂಗೆ ತೆಗಿಬೇಕು. ಕೆಳಗಡೆಯಿಂದ ಒಂದು, ಮೇಲೆಯಿಂದ ಒಂದು ತೆಗೆದು ಹಿಂಗಿಡ್ಬೇಕು. ಕೆಳಗಡೆ ಕಾರ್ಡೆ ಕೆಳಗಡೆ ಇರ್ಬೇಕಾಯ್ತಾ? ಸೊ ಹಿಂಗೆ ಕೆಳಗಡೆಯಿಂದ ಒಂದು, ಮೇಲೆಯಿಂದ ತೆಗೆದು ಹಿಂಗಿಡ್ಬೇಕು. ಹಿಂಗೆ ಎಲ್ಲಾನು ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಕೆಳಗಡೆ ಇರೋ ಕಾರ್ಡ್ ಕೆಳಗಡೆನೆ ಇರ್ಬೇಕು. ಹಿಂಗೆ ಸೊ ಮೇಲೆ ಕೆಳಗಡೆ ಹಿಂಗೆ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿನೂ ನಮ್ದು ಪೇಜ್ ಇದೆ. ಐ ಮೀನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡಿ. ಡನ್. ಇದಿಷ್ಟು ಮಾಡಾಯ್ತು. ಈಗ ಇಲ್ಲಿ ಏನ್ ಕಾರ್ಡ್ಸ್ ತೆಗ್ದಿಟ್ಟಿದಾರಲ್ಲ, ಅದ್ರಲ್ಲಿ ಎಷ್ಟು ಕಾರ್ಡ್ಸ್ ಇದೆ ಅಂತ ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 ಕಾರ್ಡ್ಸ್ ಇದೆ. ಸೊ ಈ ಡೆಕ್ ಅಲ್ಲಿ 14th ಕಾರ್ಡ್ ವಿಲ್ ಬಿ ಯೋರ್ ಕಾರ್ಡ್. ಸೊ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14. ಇಷ್ಟೇ ಟ್ರಿಕ್. ಸೊ ಇದ್ರದ್ದು ಲಾಜಿಕ್ ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಂಗೆ ಇದ್ರದ್ದು ಲಾಜಿಕ್ ಗೊತ್ತಿಲ್ಲ. ಸೊ ಬಾಯ್. ಈಗ ಟ್ರಿಕ್ ನೋಡ್ಕೊ ಬಂದ್ರಲ್ಲ, ಅದರಿಂದ ಏನ್ ಲಾಜಿಕ್ ಇದೆ ನೋಡ್ಕೊ ಬರುವ. ಓಕೆನಾ? ಸೊ ಬನ್ನಿ 26 ಕಾರ್ಡ್ ಮಾಡುವ. 1 2. ಈಗ ನಾವಿಲ್ಲಿ 2 26 ಕಾರ್ಡ್ ನ ಡಿವೈಡ್ ಮಾಡ್ಕೊಂಡಿದೀವಿ. ಆಸ್ ಪರ್ ಪ್ರೊಸೀಜರ್ ನಾವೀಗ ವಿವರ್ ಹತ್ರ ಹೇಳ್ತೀವಿ ಸ್ವಲ್ಪ ತೆಗ್ದಿಡ್ಲಿಕ್ಕೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬಿಗ್ ಪೈಲ್ ಅಲ್ಲಿ ಒಂದು ಕಾರ್ಡ್ ನ ತಗೊಳಕ್ ಹೇಳ್ತೀವಿ. ಸೊ ಎನಿ ಸೆಲೆಕ್ಟ್ ಮಾಡ್ತಾರೆ, ಎನಿ ಕಾರ್ಡ್. ಈ ತರ ನಾವ್ ಇದನ್ನ ಈಗ ಈ ತರ ಇಟ್ಕೊಳ್ವಾ. ಸೊ ಬಾಕಿ 25 ಕಾರ್ಡ್ಸ್ ಇಲ್ಲಿದೆ. ಈಗ 26 ಇತ್ತು, ಒಂದ್ ಅಲ್ಲಿ ಇಟ್ಟಿದ್ವಿ, 25 ಇದೆ. ಬಟ್ ಅಗೇನ್ ಇದು 26 ಪೊಸಿಷನ್ ಗೆ ಬರ್ತದೆ. 25 + 1 26 ಅಂತ. ಸೊ ಇದರಲ್ಲಿ ಈ ಕಾರ್ಡ್ ಇದರಲ್ಲಿ ಟ್ರಿಕ್ ಅಂತ ಏನಿಲ್ಲ, ಇದು ಸಿಂಪಲ್ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಬರ್ತದೆ. ಹೆಂಗಂದ್ರೆ ಇಲ್ಲೂ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಮೇಲೆ 26 ಇದೆ, ಕೆಳಗಡೆ ಕಡಿಮೆ ಇದೆ. ಸೊ ನಾವು ಈ ತರ ಮಾಡ್ತಾ ಬಂದಾಗ ಒಂದು ಕೆಳಗೆ ಒಂದು ಮೇಲೆ, ವಿಲ್ ಕಂಟಿನ್ಯೂ ಟು ಡೂ ಇಟ್. ಹಿಂಗೆ ಮಾಡ್ತಾ ಕಂಪ್ಲೀಟ್ ಮಾಡುವ. ಈಗ ಮಾಡ್ತಾ ಬರ್ತೀವಲ್ಲ, ಹಿಂಗೆ ಒಂದು ಕೆಳಗೆ ಒಂದು ಮೇಲೆ ಅಂತ. ಸೊ ಕೆಳಗೆ ಕ್ಯಾಲ್ಕುಲೇಷನ್ ಕಡಿಮೆ ಇರುತ್ತೆ, ಕೆಳಗೆ ನಂಬರ್ಸ್ ಕಡಿಮೆ ಇರ್ತದೆ, ನಂಬರ್ ಆಫ್ ಕಾರ್ಡ್ಸ್ ಮೇಲೆ ಜಾಸ್ತಿ ಇರ್ತದೆ. ಸೊ ಏನಾಯ್ತದೆ, ನಮ್ಗೆ ಬೇಕಾದ ಕಾರ್ಡ್ ಟೋಟಲ್ ಕೌಂಟ್ ಅಲ್ಲಿ ಮೇಲೆ ಬರ್ತಾ ಬರ್ತದೆ. ಸೊ ಈಗ ನೋಡಿ, ಇಲ್ಲಿ ಈಗ ಈ ಕಾರ್ಡ್ ಇಲ್ಲಿಗೆ ಬಂತು. ದಟ್ ಮೀನ್ಸ್ ನಾವು ಇಷ್ಟು ಪೈಲ್ ಅಪ್ ಮಾಡಿದ್ವಿ, ಯಾಕಂದ್ರೆ ಮೇಲಿಂದ ಈಕ್ವಲ್ ಕಾರ್ಡ್ಸ್ ಕೆಳಗೆ ಹೋಗಿದೆ. ಓಕೆನಾ? ಸೊ ಈಗ ಹಿಂಗ್ ಮಾಡ್ತಾ ಬಂದಾಗ, ಸೊ ಇಲ್ಲಿ ಫಿನಿಶ್ ಆಯ್ತು. ಲಾಸ್ಟ್ ಕಾರ್ಡ್ ನ ಇದ್ರ ಮೇಲೆ ಇಡ್ತೀವಿ. ಸೊ ಇಲ್ಲಿ ನೋಡ್ತಿದೀವಲ್ಲ, 1 2 3 4 5 6 7 8 9.
ಸೊ ನಮ್ದು 26th ಪೊಸಿಷನ್ ಇದ್ದ ಕಾರ್ಡ್ ಈಗ 9th ಪೊಸಿಷನ್ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಮೇಲೆ 26 ಕಾರ್ಡ್ ಇತ್ತು, ಕೆಳಗೆ ಕಡಿಮೆ ಕಾರ್ಡ್ ಇತ್ತು. ನಾವು ಎರಡೆರಡು ಕಾರ್ಡ್ ಪುಲ್ ಮಾಡ್ತಾ ಬಂದಾಗ ಈ ಕೆಳಗಿದ್ದ ಕಾರ್ಡ್ ಮೇಲೆ ಬರ್ತಾ ಬಂತು. ಸೊ 1 2 3 4 5 6 7 8 9. ಅರ್ಥ ಆಯ್ತು ಅನ್ಸುತ್ತೆ. ಏನಿಲ್ಲ, ಕೆಳಗೆ ಕಡಿಮೆ ಕಾರ್ಡ್ ಇರ್ತದೆ, ಮೇಲೆ ಜಾಸ್ತಿ ಇರ್ತದೆ. ಎರಡೆರಡು ಪುಲ್ ಮಾಡ್ತಾ ಬಂದಾಗ ಇದು ಮೇಲೆ ಬರ್ತಾ ಬರ್ತದೆ. ಈ ಕಾರ್ಡ್ ಎಷ್ಟಿದೆ ಅದ್ರಲ್ಲಿ ಮ್ಯಾಚ್ ಆಯ್ತು. ಸಿಂಪಲ್ ಮ್ಯಾಥಮೆಟಿಕ್ಸ್ ಅಷ್ಟೇ ಇದು. ಸೊ ಗೈಸ್, ಈಗ 4 ಟ್ರಿಕ್ಸ್ ನ ನಿಮಗೆ ತೋರಿಸಿದೀವಿ. ಅದ್ರ ಹಿಂದೆ ಇರೋ ಲಾಜಿಕ್ ನು ನಿಮಗೆ ತೋರಿಸಿದೀವಿ. ಸೊ ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇನ್ನೂ ಟ್ರಿಕ್ಸ್ ಬೇಕಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಟ್ರಿಕ್ ಮಾಡಕ್ ಟ್ರೈ ಮಾಡ್ತೀನಿ. ಒಂದೆರಡು ಕಲ್ತಿದ್ದೀನಿ ಟ್ರಿಕ್ಸ್, ಸೊ ಅದನ್ನ ಸಹ ನೋಡ್ಬೋದು. ಯಾ, ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ, ಆ ಗೇಮ್ ಹೇಳ್ಕೊಡಿ, ಈ ಗೇಮ್ ಹೇಳ್ಕೊಡಿ ಅಂತ. ಟು ಬಿ ಫ್ರಾಂಕ್, ನಮ್ಗೆ ಯಾವ ಗೇಮ್ ಬರಲ್ಲ. ಸೊ ನಾವ್ ಈ ಕಾರ್ಡ್ಸ್ ಅಲ್ಲಿ ಜಸ್ಟ್ ಟ್ರಿಕ್ಸ್ ಮಾಡ್ಕೊಂಡು ಫನ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಫ್ಯಾಮಿಲಿ ಜೊತೆ ಯುನೋ ಗೆಟ್ ಟುಗೆದರ್ ಅಲ್ಲಿ ಮಾಮೂಲಿ ಫನ್ ಮಾಡ್ತೀವಲ್ಲ, ಆ ತರ ಮಾಡ್ಕೊಂಡಿರ್ತೀವಿ ಹೊರತು ನಮ್ಗೆ ಯಾವುದೇ ರೀತಿ ಗೇಮ್ಸ್ ಎಲ್ಲ ಬರಲ್ಲ. ಅಂಡ್ ಹಾಗೆ ನಾವ್ ಏನು ಪ್ರಮೋಟ್ ಮಾಡ್ತಾ ಇಲ್ಲ, ದಿಸ್ ಇಸ್ ಜಸ್ಟ್ ಫಾರ್ ಫನ್. ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಹಾಗೆ ನಾನ್ ಇನ್ನು ಬೇರೆ ವಿಡಿಯೋಸ್ ಎಲ್ಲ ಮಾಡಿದೀವಿ ವ್ಲಾಗ್ಸ್ ನ, ಪ್ಲೀಸ್ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಸೊ ದಟ್ ನಮ್ಗೆ ಇನ್ನೂ ಕಂಟೆಂಟ್ ಮಾಡಕ್ಕೆ ಯುನೋ ವಿಡಿಯೋಸ್ ವ್ಲಾಗ್ಸ್ ಎಲ್ಲ ಮಾಡಕ್ಕೆ ಸ್ಫೂರ್ತಿ ಆಗುತ್ತೆ. ಇದನ್ನ ನಾನು ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗ್ಲಿ. ವಿ ಆರ್ ಸ್ಟಿಲ್ ನ್ಯೂ ಟು ಯೂಟ್ಯೂಬ್. ಈಗಷ್ಟೇ ಹೆಚ್ಚು ಇಡ್ತಾ ಇದೀವಿ. ಸೊ ನಿಮ್ ಸಪೋರ್ಟ್ ತುಂಬಾನೇ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಬೇಗ 1K ಆಗ್ಲಿ ಅಂತ. ಪ್ಲೀಸ್ ಸಪೋರ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.